ನಮಸ್ಕಾರ. ಕರ್ನಾಟಕದ ರೈತರಿಗೆ ಒಳ್ಳೆ ಲಾಭ ತಂದುಕೊಡೋ ಕೃಷಿಗಳಲ್ಲಿ ರೇಷ್ಮೆ ಕೃಷಿಗೂ ಒಂದು ಪ್ರಮುಖ ಸ್ಥಾನ ಇದೆ. ಆದರೆ ಇದನ್ನ ಶುರು ಮಾಡೋದು ಹೇಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ಸರಳವಾದ ದಾರಿಯನ್ನ ಇವತ್ತು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಒಂದು ಸಣ್ಣ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ರೇಷ್ಮೆ ಕೃಷಿ ಮಾಡೋಕ್ ಆಗುತ್ತಾ ಅಂತ. ಉತ್ತರ ಖಂಡಿತ ಸಾಧ್ಯ. ಅದನ್ನ ಹೇಗೆ ಮಾಡಬಹುದು ಅಂತ ಈಗ ಒಂದೊಂದೇ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ಹಂತಗಳನ್ನು ನೋಡ್ಲಿದ್ದೇವೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿಗೆ ಇರೋ ಅವಕಾಶಗಳು, ಆಮೇಲೆ ಸಾಕಾಣಿಕೆ ಮನೆ ತಯಾರಿ ಹೇಗಿರಬೇಕು, ಅದಾದ್ಮೇಲೆ ಮೊಟ್ಟೆ ಮತ್ತು ಎಲೆಗಳ ಪ್ರಾಮುಖ್ಯತೆ, 4ನೇದಾಗಿ ಹುಳು ಗೂಡು ಕಟ್ಟೋವರೆಗಿನ ಜರ್ನಿ, ಮತ್ತು ಕೊನೆಗೆ ನಮ್ಮ ಶ್ರಮದ ಫಲ ಅಂದ್ರೆ ಲಾಭವನ್ನ ಹೇಗೆ ಪಡೆಯೋದು ಅಂತ. ಹಾಗಾದ್ರೆ ಮೊಟ್ಟಮೊದಲನೇದಾಗಿ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿಗೆ ಯಾಕೆ ಇಷ್ಟೊಂದು ಬೆಲೆ, ಇದು ಯಾಕೆ ಇಷ್ಟು ಲಾಭದಾಯಕ ಅನ್ನೋದನ್ನ ನೋಡೋಣ. ನಮ್ಮ ದೇಶದಲ್ಲಿ ರೇಷ್ಮೆ ಅಂತ ಹೇಳಿದ್ರೆ ಮೊದಲು ನೆನಪಾಗೋದೆ ಕರ್ನಾಟಕ. ರೇಷ್ಮೆ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯಕ್ಕೆ ಮೊದಲ ಸ್ಥಾನ. ಯಾಕಂದ್ರೆ ಇಲ್ಲಿನ ಹವಾಗುಣ, ಮಣ್ಣು ಎಲ್ಲವೂ ರೇಷ್ಮೆ ಕೃಷಿಗೆ ಹೇಳಿ ಮಾಡಿಸಿದಂತಿದೆ. ಇದೇ ಕಾರಣಕ್ಕೆ ಇದು ಕೇವಲ ಒಂದು ಬೆಳೆಯಾಗಿ ಉಳಿದಿಲ್ಲ, ಬದಲಿಗೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದು ನಮ್ಮ ರೈತರಿಗೆ ಒಂದು ರೆಗ್ಯುಲರ್ ಆದಾಯದ ಮೂಲವಾಗಿದೆ. ಬೇರೆ ಬೆಳೆಗಳ ಥರ ತಿಂಗಳುಗಟ್ಲೆ ಕಾಯ್ಬೇಕಿಲ್ಲ, ಕಡಿಮೆ ಸಮಯದಲ್ಲಿ ಆದಾಯ ಗಳಿಸೋಕೆ ಇದೊಂದು ಒಳ್ಳೆ ದಾರಿ. ಈಗ 2ನೇ ವಿಭಾಗಕ್ಕೆ ಬರೋಣ, ಸಾಕಾಣಿಕೆ ಮನೆ ಹೇಗಿರಬೇಕು ಅನ್ನೋದು. ಯಾಕಂದ್ರೆ ರೇಷ್ಮೆ ಹುಳುಗಳಿಗೆ ಒಂದು ಪರ್ಫೆಕ್ಟ್ ವಾತಾವರಣವನ್ನ ಸೃಷ್ಟಿ ಮಾಡೋದೇ ಯಶಸ್ಸಿನ ಮೊದಲನೇ ಮೆಟ್ಟಿಲು. ನೋಡಿ, ರೇಷ್ಮೆ ಹುಳು ಸಾಕಾಣಿಕೆ ಮಾಡುವ ಕೋಣೆ ತುಂಬಾನೇ ಕ್ಲೀನ್ ಆಗಿರ್ಬೇಕು, ಮತ್ತೆ ಚೆನ್ನಾಗಿ ಗಾಳಿ ಆಡಬೇಕು. ನೇರವಾಗಿ ಬಿಸಿಲು ಬೀಳಬಾರ್ದು, ಸುತ್ತಮುತ್ತಲಿನ ಪರಿಸರ ಕೂಡ ಶುಚಿಯಾಗಿರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆ. ಯಾಕಂದ್ರೆ ರೋಗಗಳು ಬರ್ದಾಗೆ ತಡೆಯೋದಕ್ಕೆ ಇದು ಬಹಳ ಮುಖ್ಯ. ಇದಕ್ಕಾಗಿಯೇ ಒಂದು ಪ್ರತ್ಯೇಕ ಸಾಕಾಣಿಕೆ ಮನೆ ಇದ್ರೆ ತುಂಬಾನೇ ಒಳ್ಳೆಯದು. ಕರ್ನಾಟಕದ ಹಳ್ಳಿಗಳಲ್ಲಿ ಹೆಚ್ಚಿನ ರೈತರು ಇದೇ ರೀತಿ ಮಾಡ್ತಾರೆ. ಒಂದು ವೇಳೆ ಅದು ಸಾಧ್ಯ ಇಲ್ಲ ಅಂದ್ರೆ ಮನೆಯೊಳಗಿನ ಒಂದು ಕ್ಲೀನ್ ಆಗಿರೋ ರೂಮನ್ನೇ ಬಳಸ್ಬೋದು. ಮುಖ್ಯವಾಗಿ ಬೇಕಾಗಿರೋದು ಸ್ವಚ್ಛತೆ ಮತ್ತು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಷ್ಟೇ. ರೇಷ್ಮೆ ಹುಳುಗಳು ಆರೋಗ್ಯವಾಗಿ ಬೆಳೆದು ಒಳ್ಳೆ ಗೂಡು ಕಟ್ಟಬೇಕು ಅಂದ್ರೆ ಅವುಗಳಿಗೆ ಬೇಕಾದ ವಾತಾವರಣವನ್ನ ನಾವು ಕೊಡ್ಲೇಬೇಕು. ಹಾಗಾದ್ರೆ ಆ ವಾತಾವರಣವನ್ನ ಹೇಗೆ ನಿರ್ವಹಿಸಬಹುದು ನೋಡೋಣ. ಮೊದಲನೇದು ತಾಪಮಾನ, ಅಂದ್ರೆ ಟೆಂಪರೇಚರ್. ರೇಷ್ಮೆ ಹುಳುಗಳು ಚೆನ್ನಾಗಿ ಬೆಳೆಯೋಡಿಕೆ 24ರಿಂದ 28 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತುಂಬಾನೇ ಐಡಿಯಲ್. ತುಂಬ ಸೆಕೆ ಇದ್ರೂ ಕಷ್ಟ, ತುಂಬ ಚಳಿ ಇದ್ರೂ ಕಷ್ಟ. ಹುಳುಗಳ ಬೆಳವಣಿಗೆ ಮೇಲೆ ಇದು ನೇರ ಪರಿಣಾಮ ಬೀರುತ್ತೆ. ಸೊ ತಾಪಮಾನವನ್ನ ಆಗಾಗ ಚೆಕ್ ಮಾಡ್ತಾ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. 2ನೇದು ತೇವಾಂಶ, ಅಂದ್ರೆ ಹ್ಯುಮಿಡಿಟಿ. ಕೋಣೆಯಲ್ಲಿ 65ರಿಂದ 85% ತೇವಾಂಶ ಇರೋದು ಒಳ್ಳೆಯದು. ತೇವಾಂಶ ತುಂಬ ಕಡಿಮೆ ಆದರೆ ಎಲೆಗಳು ಬೇಗ ಒಣಗಿ ಹೋಗುತ್ತೆ, ಜಾಸ್ತಿ ಆದರೆ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸರಿಯಾದ ಗಾಳಿಯ ಚಲನೆ ಮತ್ತು ತೇವಾಂಶ ನಿಯಂತ್ರಣ ಇದ್ರೆ ಹುಳುಗಳು ಹೆಲ್ದಿಯಾಗಿ ಬೆಳೀತವೆ. ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. 3ನೇದು ರೇಷ್ಮೆ ಕೃಷಿಯ ಜೀವಾಳ, ಅಂದ್ರೆ ಮೊಟ್ಟೆಗಳು ಮತ್ತು ಎಲೆಗಳು. ಇವುಗಳಿಲ್ಲದೆ ರೇಷ್ಮೆ ಕೃಷಿಯನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ರೇಷ್ಮೆ ಕೃಷಿ ಅನ್ನೋ ಗಾಡಿಯ 2 ಚಕ್ರಗಳು ಅಂದ್ರೆ, ಒಂದು ರೋಗಮುಕ್ತ ಮೊಟ್ಟೆಗಳು ಅಂದ್ರೆ DFLಗಳು. ಇವು ಈ ಕೃಷಿಯ ಬೀಜ ಇದ್ದ ಹಾಗೆ, ಇದನ್ನ ಸರ್ಕಾರಿ ಕೇಂದ್ರಗಳಿಂದಲೇ ತರಬೇಕು. ಇನ್ನೊಂದು ಹಿಪ್ಪನೇರಳೆ ಎಲೆಗಳು. ಇದು ರೇಷ್ಮೆ ಹುಳುಗಳ ಒಂದೇ ಒಂದು ಆಹಾರ. ಹಾಗಾಗಿ ಎಲೆಗಳು ಯಾವಾಗಲೂ ಫ್ರೆಶ್ ಆಗಿ ಕ್ಲೀನಾಗಿ ಸಿಗಬೇಕು. ಈ DFLs ಅಂದ್ರೆ ಏನಪ್ಪಾ ಅಂದ್ರೆ ರೋಗ ಮುಕ್ತ ಮೊಟ್ಟೆಗಳು. ಇವು ಸರ್ಕಾರದಿಂದ ಸರ್ಟಿಫೈ ಆಗಿರೋ ಮೊಟ್ಟೆಗಳು. ಇವನ್ನ ಬಳಸೋದ್ರಿಂದ ರೋಗಗಳು ಬರೋದನ್ನ ತಡಿಬೋದು ಮತ್ತು ಒಳ್ಳೆ ಗೂಡುಗಳನ್ನ ಪಡಿಬೋದು. ಒಂದು ಒಳ್ಳೆ ಆರಂಭವೇ ಅರ್ಧ ಯಶಸ್ಸು ಇದ್ದಾಗೆ ಅಲ್ವಾ? ಹಾಗಾಗಿ ಸರ್ಟಿಫೈಡ್ ಮೊಟ್ಟೆಗಳನ್ನೇ ಬಳಸೋದು ತುಂಬಾನೇ ಮುಖ್ಯ. ಈಗ 4ನೇ ವಿಭಾಗಕ್ಕೆ ಬರೋಣ. ಇದು ರೇಷ್ಮೆ ಹುಳುವಿನ ಪ್ರಯಾಣ, ಅಂದ್ರೆ ಗೂಡುಗಳಾಗುವ ಹಾದಿ. ಈ ಜರ್ನಿ ಹೇಗಿರುತ್ತೆ ಮತ್ತೆ ಇದಕ್ಕೆ ಏನೆಲ್ಲ ಬೇಕು ಅಂತ ತಿಳ್ಕೊಳ್ಳೋಣ. ರೇಷ್ಮೆ ಹುಳುವಿನ ಜೀವನ ಚಕ್ರ ತುಂಬಾ ಇಂಟ್ರೆಸ್ಟಿಂಗ್. ಮೊದಲನೇ ದಿನ ಮೊಟ್ಟೆಯಿಂದ ಪುಟ್ಟ ಲಾರ್ವಾಗಳು ಹೊರಬರುತ್ತೆ. ಸುಮಾರು 25ರಿಂದ 28 ದಿನಗಳ ಕಾಲ ಹಿಪ್ಪುನೇರಳೆ ಎಲೆಗಳನ್ನ ತಿಂದು ದಿಷ್ಟುಪುಷ್ಟವಾಗಿ ಬೆಳೆಯುತ್ತೆ. ಆಮೇಲೆ ತಿನ್ನೋದನ್ನ ನಿಲ್ಲಿಸಿ ತಮ್ಮ ಸುತ್ತ ರೇಷ್ಮೆ ಗೂಡು ಕಟ್ಟೋಕೆ ಶುರು ಮಾಡ್ತವೆ. ಈ ಕೆಲ್ಸಕ್ಕೆ ದೊಡ್ಡ ಮಷಿನರಿ ಏನೂ ಬೇಡ, ಕೆಲವು ಸಿಂಪಲ್ ಉಪಕರಣಗಳಿದ್ರೆ ಸಾಕು. ಹುಳುಗಳನ್ನ ಸಾಕಲು ತಟ್ಟೆಗಳು, ಅವು ಗೂಡು ಕಟ್ಟೋಕೆ ಚಂದ್ರಿಕೆಗಳು,
ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ನೋಡೋಕೆ ಥರ್ಮೋಮೀಟರ್ ಮತ್ತು ಹೈಗ್ರೋಮೀಟರ್ ಜೊತೆಗೆ ಕ್ಲೀನಿಂಗ್ ಸಾಮಾನುಗಳು ಬೇಕಾಗುತ್ತೆ. ಹುಳುಗಳು ಚೆನ್ನಾಗಿ ತಿಂದು ಪೂರ್ತಿಯಾಗಿ ಬೆಳೆದ ಮೇಲೆ ತಿನ್ನೋದನ್ನ ನಿಲ್ಲಿಸ್ತವೆ. ಇದು ಅವು ಗೂಡು ಕಟ್ಟೋಕೆ ರೆಡಿಯಾಗಿವೆ ಅನ್ನೋ ಸೂಚನೆ. ಈ ಟೈಮ್ನಲ್ಲಿ ಅವುಗಳನ್ನ ಚಂದ್ರಿಕೆಗಳ ಮೇಲೆ ಬಿಡಬೇಕು. ಅಲ್ಲಿ ಅವು ತಮ್ಮ ಸುತ್ತಲೂ ರೇಷ್ಮೆ ನೂಲಿನಿಂದ ಸುಂದರವಾದ ಗೂಡು ಕಟ್ಟೋಕೆ ಶುರು ಮಾಡ್ತವೆ. ಮತ್ತು ಈಗ ಕಡೆದಾಗಿ 5ನೇ ವಿಭಾಗ, ಲಾಭದ ಕೊಯ್ಲು. ಇಷ್ಟು ದಿನದ ಶ್ರಮದ ಫಲವನ್ನು ನೋಡುವ ಸಮಯ. ಗೂಡುಗಳಿಂದ ಮಾರುಕಟ್ಟೆಯವರೆಗಿನ ಪ್ರಯಾಣ ಹೇಗಿರುತ್ತೆ ನೋಡೋಣ. ಈ ಕೊನೆ ಹಂತಗಳು ತುಂಬಾನೇ ಸರಳ. ಮೊದಲನೇದು ಬೆಳೆದ ಹುಳುಗಳನ್ನ ಚಂದ್ರಿಕೆಗಳ ಮೇಲೆ ಬಿಡೋದು. ಎರಡನೇದು ಅವು ಕಟ್ಟಿದ ಗೂಡುಗಳನ್ನ ಕಲೆಕ್ಟ್ ಮಾಡೋದು. ಕೊನೆಯದಾಗಿ ಆ ಗೂಡುಗಳನ್ನ ರೇಷ್ಮೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಸರಿಯಾದ ವಿಧಾನಗಳನ್ನ ಪಾಲಿಸಿದ್ರೆ ರೇಷ್ಮೆ ಕೃಷಿ ಖಂಡಿತವಾಗಿಯೂ ರೈತರಿಗೆ ಒಂದು ಸ್ಥಿರವಾದ ಮತ್ತು ಉತ್ತಮವಾದ ಆದಾಯದ ಮೂಲ ಆಗ್ಬಲ್ಲದು. ಉತ್ತಮ ನಿರ್ವಹಣೆ ಮತ್ತು ಸರಿಯಾದ ವಾತಾವರಣ ಇವೆರಡೇ ಇಲ್ಲಿ ಯಶಸ್ಸಿನ ಸೀಕ್ರೆಟ್. ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ ಮೇಲೆ ರೇಷ್ಮೆ ಕೃಷಿಯಲ್ಲಿ ಮೊದಲ ಹೆಜ್ಜೆ ಇಡ್ಲು ಸಿದ್ಧರಾಗಿದೆಯಾ? ಸರಿಯಾದ ಯೋಜನೆ ಮತ್ತು ಸ್ವಲ್ಪ ಶ್ರದ್ಧೆ ಇದ್ರೆ ಯಾರು ಬೇಕಾದ್ರೂ ಈ ಲಾಭದಾಯಕ ಕೃಷಿಯಲ್ಲಿ ಯಶಸ್ಸು ಕಾಣಬಹುದು.